ನಂಜನಗೂಡಿನ ನಂಜುಂಡೇಶ್ವರನಿಗೆ ದರ್ಶನ್ ತಾಯಿ ಪೂಜೆಯನ್ನ ಮಾಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ಹಿನ್ನೆಲೆಯಲ್ಲಿ ದರ್ಶನ್ರ ತಾಯಿ ಮೀನಾ ತೂಗುದೀಪ ಅವರಿಂದ ವಿಶೇಷ ಪೂಜೆ ಪುನಸ್ಕಾರ ನಂಜನಗೂಡಿನ ನಂಜುಂಡೇಶ್ವರನಿಗೆ. ಇದೇ ಸಂದರ್ಭದಲ್ಲಿ ವಿಶೇಷ ಏನಿಲ್ಲ, ಎಲ್ಲರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ ಅಂತ ಮೀನಾ ಅವರು ಹೇಳಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದಿದ್ದಾರೆ ಮೀನಾ ತೂಗುದೀಪ್ ಅವರು. ಗಮನಿಸ್ತಾ ಇದ್ದೀರಿ, ದರ್ಶನ್ ರವರ ತಾಯಿ ಮೀನಾ ತೂಗುದೀಪ ನಂಜನಗೂಡಿನ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ರವರ ಬೇಲ್ ಅರ್ಜಿಯನ್ನು ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು. ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು ಆ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಆ ಒಂದು ಭಯ ಕೂಡ ದರ್ಶನ್ ರವರಿಗೆ ಇದೆ, ಏನಾಗುತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈ ಒಂದು ಪೂಜೆ ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತಿದ್ದಾನಲ್ಲ ಈಗ ಜೈಪುರ್ ಉದಯಪುರ್. ನಿಮ್ದೆಲ್ಲ ಆಶೀರ್ವಾದ ಇರಬೇಕು ಅಂದ್ಮೇಲೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತಿದ್ದಾನಲ್ಲ ಈಗ ಜೈಪುರ್ ಉದಯಪುರ್. ನಿಮ್ದೆಲ್ಲ ಆಶೀರ್ವಾದ ಇರಬೇಕು ಅಂದ್ಮೇಲೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತಿದ್ದಾನಲ್ಲ ಈಗ ಜೈಪುರ್ ಉದಯಪುರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಇವತ್ತು ಮೀನಾ ತೂಗುದೀಪ್ ಅವರು ನಂಜುಂಡೇಶ್ವರನಿಗೆ ನಮಿಸಿದ್ದಾರೆ, ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ್ದಾರೆ. ಮಾತನಾಡ್ತಾ ಕೂಡ ಹೇಳಿದ್ರು ವಿಶೇಷತೆ ಏನೂ ಇಲ್ಲ ಅಂತ ಹೇಳಿ, ಆದರೂ ಕೂಡ ಈ ಪೂಜೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ ನೋಡಿ. ಚೈತ್ರ, ಖಂಡಿತವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯದ ಹಿನ್ನೆಲೆಯಲ್ಲಿ ತಾಯಿ ಮೀನಾ ತೂಗುದೀಪ್ ಅವರು ದಕ್ಷಿಣ ಕಾಶಿ ನಂಜನಗೂಡಿಗೆ ಭೇಟಿ ನೀಡಿ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ನಂಜನಗೂಡು ನಂಜುಂಡೇಶ್ವರ ಸಕಲ ರೋಗಗಳನ್ನ ಮತ್ತೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಇದೆ. ಹೀಗಾಗಿ ಮೀನಾ ತೂಗುದೀಪ್ ಅವರು ಇವತ್ತು ನಂಜುಂಡೇಶ್ವರನ ದರ್ಶನವನ್ನು ಪಡೆದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಹೊರಗೆ ಬಂದ ನಂತರ ಅವರು ಅಭಿಮಾನಿಗಳ ಜೊತೆನೂ ಸಹ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನೇನು ಬಂದಿಲ್ಲ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡಿದ್ದೇನೆ ಅಂತ ಹೇಳಿದ್ರು. ಇದರ ಜೊತೆಗೆ ಅಲ್ಲಿದ್ದಂತ ಅಭಿಮಾನಿಗಳು ದರ್ಶನ್ ಬಗ್ಗೆಯನ್ನು ಸಹ ವಿಚಾರಿಸಿದ್ರು. ಈಗಾಗಲೇ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ, ರಾಜಸ್ಥಾನ್ಗೆ ಹೋಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಬೇಕು ಅಂತೇಳಿ ಸಹ ತಾಯಿ ಅವರೆಲ್ಲರನ್ನೂ ಸಹ ಮನವಿ ಮಾಡ್ಕೋತಾರೆ. ಅಭಿಮಾನಿಗಳ ಬಳಿ ಮನವಿ ಮಾಡ್ಕೊಂಡಂತ ತಾಯಿ ಖಂಡಿತವಾಗಿಯೂ ನಂಜನಗೂಡಿನ ಶ್ರೀಕಂಠೇಶ್ವರನ ಬಳಿಯೂ ಸಹ ಮಗನ ಒಳಿತಿಗಾಗಿ ಪ್ರಾರ್ಥನೆ ಮತ್ತೆ ಪೂಜೆಯನ್ನ ಸಲ್ಲಿಸೇ ಬಂದಿರ್ತಾರೆ. ಹೀಗಾಗಿ ಅವರು ಇವತ್ತು ನಂಜನಗೂಡಿನ ನಂಜುಂಡೇಶ್ವರನ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿರೋದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾಕಂದ್ರೆ ಒಂದು ಕಡೆ ಆ ಜಾಮೀನು ಅರ್ಜಿಯ ಭವಿಷ್ಯ ಏನಾಗ್ಬೋದು ಅನ್ನೋದು ಎಲ್ಲರಲ್ಲೂ ಸಹ ಒಂದು ಇದಿದೆ, ಕುತೂಹಲ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮೀನಾ ತೂಗುದೀಪ್ ಅವರು ನಂಜನಗೂಡಿನ ನಂಜುಂಡೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ಆತನ ಮೊರೆ ಹೋಗಿದ್ದಾರೆ. ಚೈತ್ರ, ಧನ್ಯವಾದ ರಾಮ್.